ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮುಗಿಬೀಳಬೇಕಾಗಿದ್ದಂತಹ ಬಿಜೆಪಿ ತಮ್ಮಲ್ಲೇ ಭಿನ್ನಾಭಿಪ್ರಾಯಗಳಿಂದ ಹೋರಾಟದಲ್ಲಿ ಈಗಾಗಲೇ ಎರಡು ಬಣಗಳಾಗಿ ಮಾರ್ಪಟ್ಟಿರುವಂಥದ್ದು. ಒಂದು ಕಡೆ ವಿಜಯೇಂದ್ರ ಟೀಮ್ ಇದ್ದರೆ ಇನ್ನೊಂದು ಕಡೆ ಯತ್ನಾಳ್ ಟೀಮ್ ಈಗಾಗಲೇ ಹೋರಾಟನ ಆರಂಭ ಮಾಡಿರೋದು. ಈ ಬಗ್ಗೆ ಮಾತನಾಡೋರು ಮಾಜಿ ಸಚಿವರಾದಂತಹ ರೇಣುಕಾಚಾರ್ಯ ನಮ್ಮ ಜೊತೆ ಇರುವಂಥದ್ದು. ಸರ್, ಹೋರಾಟದಲ್ಲಿ ಯಾಕೆ ಇಷ್ಟು ಗೊಂದಲ? ಯಾಕೆಂದರೆ ಬಿಜೆಪಿಯಲ್ಲಿ ಎರಡು ಬಣ ಆಗಿದೆಯಾ ಅಂತ ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ. ಬಿಜೆಪಿಲಿ ಎರಡು ಬಣ ಇಲ್ಲ. ರಾಜ್ಯದ ಅಧ್ಯಕ್ಷರು ಮತ್ತು ಹಾಲಿ ಮಾಜಿಗಳು, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಎಲ್ಲ ಚುನಾಯಿತ ಹಾಲಿ ಮಾಜಿಗಳು ಒಟ್ಟಾಗಿದ್ದೀವಿ. ಜಿಲ್ಲಾಧ್ಯಕ್ಷರು, ಮಂಡಲ ಅಧ್ಯಕ್ಷರು, ಇಡೀ ಪಕ್ಷ ಕಾರ್ಯಕರ್ತರು ಅವ್ರ ಜೊತೆಗಿದ್ದೀವಿ. ರಾಜ್ಯದ ಅಧ್ಯಕ್ಷರು ಅವ್ರ ಜೊತೆಗೆ ನಮ್ಮ ಕರ್ತವ್ಯ. ಇಲ್ಲಿ ಯಾರೋ 3-4 ಜನ ತಂಡ ಅಂತ ಬಿಂಬಿಸ್ಬೇಡ್ರಿ. ವಿಜೇಂದ್ರ ವರ್ಸಸ್ ತಂಡ ಅಂತ ಬಿಂಬಿಸಿ ಮಾಧ್ಯಮ ಸ್ನೇಹಿತರು. ಅವ್ರು ಯಾರೋ 3-4 ಜನಕ್ಕೆ ಹೆಂಗೆ ತಂಡ ಆಗುತ್ತೆ? ಅವ್ರಿಗೆ ವಿಜೇಂದ್ರ ವರ್ಸಸ್ ಅಂತಾಗುತ್ತೆ. ಅವ್ರು 3-4 ಜನ ಸರ್ವಾಧಿಕಾರ, ದುರಂಕಾರ, ಸ್ವಪ್ರತಿಷ್ಠೆ ಮತ್ತು ಸ್ವಯಂ ಘೋಷಿತ ನಾಯಕರಲ್ಲಿ ಬಿಂಬಿಸನೆ ಕೊಟ್ಟಿದ್ದಾರೆ. ವಕ್ಫ್ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ಮೂಢ ವಿರುದ್ಧ, ವಾಲ್ಮೀಕಿ ಹಗರಣದ ವಿರುದ್ಧ ಹೋರಾಟ ಮಾಡಿದ್ದು ನಮ್ಮ ರಾಜ್ಯದ ಅಧ್ಯಕ್ಷರ. ವಿಧಾನಸಭೆ ಹೊರಗಡೆ ಹೋರಾಟ ಮತ್ತು ಒಳಗೆ ಕೆಳಮನೆ ಮೇಲ್ಮನೆ ಏನು ಆರ್ ಅಶೋಕ್ ಇರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಎಲ್ಲ ವಿಧಾನಸಭೆ ಒಳಗೆ ಹೊರಗೆ ಹೋರಾಟ ಆಗಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ನಾವು ಸತತವಾಗಿ ಇವತ್ತೇನು ಭ್ರಷ್ಟಾಚಾರ ವಿರುದ್ಧ ಪಕ್ಷ 3 ತಂಡಗಳು ಮಾಡಿದೆ. ಆ 3 ತಂಡಗಳಲ್ಲಿ ನಾವೆಲ್ಲ ಪಾಲ್ಗೊಂಡು ನಮ್ಮೆಲ್ಲ ಹೆಸರಿದೆ, ಪಟ್ಟಿ ಬಂದಿದೆ. ಸ್ವಪ್ರತಿಷ್ಠೆಗೋಸ್ಕರ ಅವರು ತಂಡ ಮಾಡ್ಕೊಂಡು ಹೊರಟಿದ್ದಾರೆ, ಕೇವಲ ಬೆರಳೆಣಿಕೆಯಷ್ಟು. ಹಾಗಾಗಿ ಮಾಧ್ಯಮ ಸ್ನೇಹಿತರು ವಿಜೇಂದ್ರ ವರ್ಸಸ್ ಅಂತೆ ನೀವು ಯಾರೋ ಅವ್ರನ್ನ ಕರಿಬಾರ ಅಂತೇಳಿ ವಿನಂತಿಯನ್ನು ಮಾಡ್ತೀನಿ. ಇದರ ಜೊತೆಗೆ ಇನ್ನೊಂದು ಭಾಳ ಪ್ರಮುಖವಾಗಿ ನಾಳೆ 29, 30 ಮುಳುಬಾಗಿಲು ಕುರುಡುಮಲೇಶ ಗಣೇಶನ ದರ್ಶನವನ್ನು ಪಡೆದು ಅಲ್ಲಿಂದ ಚಾಮುಂಡಿ ದರ್ಶನವನ್ನು ಪಡಿತೀವಿ. ನಂತರ ನಾವು ಏನು ಮುರುಡೇಶ್ವರಕ್ಕೆ ಹೋಗ್ತೀವಿ. ದಾವಣಗೆರೆಯಲ್ಲಿ ಹಾಲಿ ಮಾಜಿಗಳನ್ನ ಎಲ್ಲ ಮುಖಂಡಗಳನ್ನ ಕರೆದು ಒಂದು ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶಕ್ಕೆ ಬಿ ಜೆ ಪಿ ಸಮಾವೇಶ ಮಾಡ್ತೀವಿ. ಕಾಂಗ್ರೆಸ್ ವಿರುದ್ಧ ಈ ನಮ್ಮ ಹೋರಾಟಗಳು ಯಶಸ್ವಿಯಾಗುತ್ತೆ. ಇದು ಗುಂಪಲ್ಲ, BJP. ನಾವು ಬ್ಯಾನರ್ ಅಡಿಯಲ್ಲಿ ಕೆಲಸ ಮಾಡ್ತೀವಿ. ಇವ್ರು ಯಾರು ಹೋಗ್ತದಲ್ಲ ಅವರು BJP ಬ್ಯಾನರ್ ಹಾಕ್ಯನಕ್ಕೆ ಸಿಂಬಲ್ ಬಳಸೋಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅಲ್ಲಿ ಜಿಲ್ಲಾಧ್ಯಕ್ಷರು ದೂರು ಕೊಡಿದ್ದಾರೆ. ಅಲ್ಲಿ ಸ್ಥಳೀಯ ನಾಯಕರುಗಳು, ಹಾಲಿ ಮಾಜಿಗಳು ವಿರೋಧ ಮಾಡಿದ್ದಾರೆ. ಇವ್ರಿಗೆ ಯಾವ ನೈತಿಕ ಹಾಕಿದೆ? ಇವರು ಕಾಂಗ್ರೆಸ್ ಜೊತೆ ಶಾಮೀಲಾಗಿ ಈಗ ನೀವು ನಾಟಕ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಒಂಥರ ನಾಟಕ ಕಂಪ್ನಿ ಅದು. ಅಲ್ಲ ಸರ್, ನೀವು ಹೇಳ್ತಿರೋಂಥ ಅದೇ 3-4 ಜನ ವಿರುದ್ಧ ಅದೇ ಅವ್ರ ವಿರುದ್ಧನೇ ಯಾಕೆ ಇಲ್ಲಿವರೆಗೂ ಕ್ರಮ ಆಗ್ತಿಲ್ಲ? ರಾಜ್ಯಾಧ್ಯಕ್ಷರು ಯಾಕೆ ಕ್ರಮ ಕೈಗೊಳ್ತಿಲ್ಲ? ಹೈಕಮಾಂಡ್ ಯಾಕೆ ಸುಮ್ಮನೆ ಇದೆ ಅನ್ನೋ ಪ್ರಶ್ನೆ. ರಾಷ್ಟ್ರೀಯ ನಾಯಕರು ಸೂಕ್ಷ್ಮವಾಗಿ ಎಲ್ಲವೂ ಗಮನಿಸ್ತಾರೆ. ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ತಗೋಬೇಕು ತಗೊಂತಾರೆ. ಧನ್ಯವಾದಗಳು ಸರ್. ಅಲ್ಲ, ಇನ್ನೊಂದು ಪ್ರಶ್ನೆ ಇದೆ. ಅದೇ ರೀತಿಯಾದಂಥ ದಾವಣಗೆರೆಯಲ್ಲೂ ಕೂಡ ನೀವು ಸಮಾವೇಶ ಮಾಡ್ತಾ ಇರೋಂಥದ್ದು ಯತ್ನಾಳ್ ಟೀಮ್ ವಿರುದ್ಧನಾ ಅಥವಾ ತಮ್ಮ ಶಕ್ತಿ ಪ್ರದರ್ಶನ ಮಾಡಲು ಅಂತನಾ? ಇದು ಯಾರ ವಿರುದ್ಧ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಸಲುವಾಗಿ ಪಕ್ಷಕ್ಕೋಸ್ಕರ ನಮ್ಮದು. ಯಾರ ವಿರುದ್ಧ ನಮ್ಮ ಹೋರಾಟ ಅಲ್ಲ. ಪಾರ್ಟಿ ಬಲವರ್ಧನೆಗೆ ಮುಂದೆ ಅಧಿಕಾರಕ್ಕೆ ಬರಬೇಕು. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು. ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀವಿ. ಕೊನೆಯ ಪ್ರಶ್ನೆ ಸರ್, ಹೈಕಮಾಂಡ್ ಕದ ನೀವು ಅವ್ರ ವಿರುದ್ಧ ಯಾವಾಗ ತಡ್ತೀರಾ? ಅವ್ರ ಹೈಕಮಾಂಡ್ ಏನು ಕ್ರಮ ಕೈಗೊಳ್ತಾರೆ ಅಂತ ನಿಮ್ಮ ನಿರೀಕ್ಷೆ ಇರುವಂಥದ್ದು? ವಿಶ್ವಾಸ ಇದೆ. ಯಾರೇ ತಪ್ಪು ಮಾಡಿದ ಕೇಂದ್ರವಷ್ಟು ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ. ಖಂಡಿತ ಅಂಥವ್ರ ಮೇಲೆ ಆಕ್ಷನ್ ತಗೊಂತಾರೆ. ಧನ್ಯವಾದಗಳು. ಇಷ್ಟು ಮಾಜಿ ಸಚಿವ MP ರೇಣುಕಾಚಾರ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ KS ಮಾರ್ತಿನಾಯಕ, ಸಮಯ ನ್ಯೂಸ್, ಬೆಂಗಳೂರು.